ಹಾಯ್ ಗೆಳೆಯರೇ, ಹೇಗಿದ್ದೀರಿ? ಎಲ್ಲರ ಮನೆಯಲ್ಲಿ ತುಳಸಿ ಗಿಡ ಇದ್ದೇ ಇರುತ್ತೆ ಅಲ್ವಾ? ಒಂದು ಸಾರಿ ಅಂಗಳಕ್ಕೆ ಹೋಗಿ ಇಣುಕಿ ನೋಡಿದರೆ ಸಾಕು, ಅಲ್ಲೊಂದು ಪುಟ್ಟ ಸಸ್ಯ ಆದರೂ ಎದ್ದುಬಿಟ್ಟಿರುತ್ತೆ. ನಾವು ಪ್ರತಿದಿನ ತಪ್ಪದೆ ತುಳಸಿಯನ್ನು ಪೂಜೆ ಮಾಡ್ತೀವಿ. ಅದರಲ್ಲೂ ಮಾಘ ಮಾಸದಲ್ಲಿ ತುಳಸಿಯನ್ನು ಪೂಜಿಸೋದಕ್ಕೆ, ಪೂಜೆಯಲ್ಲಿ ತುಳಸಿ ದಳವನ್ನು ಬಳಸೋದು, ತುಳಸಿ ಹೂವುಗಳನ್ನು ದೇವರಿಗೆ ಅರ್ಪಿಸೋದು, ಇವೆಲ್ಲ ತುಂಬ ಹೆಚ್ಚಿನ ಮಹತ್ವವನ್ನು ಹೊಂದಿವೆ. ಹಾಗೆ ಮಾಘ ಮಾಸದಲ್ಲಿ ತುಳಸಿಯನ್ನು ತುಂಬಾ ಕಾಳಜಿಯಿಂದ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಈ ಮಾಸದಲ್ಲಿ ವಿಷ್ಣು ಮತ್ತು ಆತನ ರೂಪಗಳ ಆರಾಧನೆ ವಿಶೇಷವಾಗಿರುತ್ತೆ ಅನ್ನೋದು ನಂಬಿಕೆ. ಆದರೆ ಮಾಘ ಮಾಸದಲ್ಲಿ ತುಳಸಿಗೆ ಕೆಲವು ವಸ್ತುಗಳನ್ನು ಅರ್ಪಿಸೋದನ್ನು ನಿಲ್ಲಿಸ್ಬಿಡಬೇಕು. ಕೆಲವು ವಸ್ತುಗಳನ್ನು ಮಾಘ ಮಾಸದಲ್ಲಿ ತುಳಸಿಗೆ ಅರ್ಪಿಸೋದ್ರಿಂದ ನಮಗೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಅನ್ನುವಂತಹ ಒಂದು ಮಾತು ಶಾಸ್ತ್ರದಲ್ಲಿದೆ. ಮುಖ್ಯವಾಗಿ ನಾವು ಮಾಘ ಮಾಸದಲ್ಲಿ ತುಳಸಿಗೆ, ನಾನೀಗ ಕೆಳಗೆ ಹೇಳ್ತೀನಲ್ಲ, ಈ 5 ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅರ್ಪಿಸಬಾರ್ದು. ಈ 5 ವಸ್ತುಗಳನ್ನು ನೀವು ಅರ್ಪಿಸೋದ್ರಿಂದ ಏನಾಗುತ್ತೆ, ಯಾವ ರೀತಿಯ ನಕಾರಾತ್ಮಕ ಪರಿಣಾಮ ನಿಮಗೆ ಬೀರುತ್ತೆ, ಇದನ್ನೂ ಕೂಡ ತಿಳಿಸ್ಕೊಡ್ತೀನಿ. ಗೆಳೆಯರೆ, ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ, ಪೂಜ್ಯನೀಯ ಅಂತಾನೆ ನಾವೆಲ್ಲರೂ ಹೇಳ್ತೀವಿ. ಈ ಗಿಡವನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಪರಿಗಣಿಸಿ ಪ್ರತಿನಿತ್ಯ ಪೂಜೆ ಮಾಡ್ತೀವಿ. ಯಾವ ಮನೆಯಲ್ಲಿ ತುಳಸಿ ಗಿಡ ಹಚ್ಚ ಹಸಿರಾಗಿರುತ್ತೋ, ಸ್ವಲ್ಪ ಕೂಡ ಒಣಗಿರೋದಿಲ್ವೋ, ತುಂಬ ಚೆನ್ನಾಗಿ ತುಳಸಿ ಚಿಗಿತಾ ಇದ್ದರೆ ಆ ಮನೆಯೊಳಗಡೆ ಸಂತೋಷ ಇರುತ್ತೆ, ಸಮೃದ್ಧಿ ಆಗುತ್ತೆ, ಸಕಾರಾತ್ಮಕ ಶಕ್ತಿಗಳು ನೆಲೆಸುತ್ತೆ, ಸಂಪತ್ತು ವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಮಾಘ ಮಾಸದಲ್ಲಿ ತುಳಸಿಯನ್ನು ಪೂಜಿಸೋದು ಬಹಳ ಮಹತ್ವದ್ದು. ಈ ಸಮಯದಲ್ಲಿ ನಾವು ಮಾಡುವಂಥ ವಿಷ್ಣುವಿನ ಪೂಜೆ ಶುಭ ಫಲಗಳನ್ನು ನಮಗೆ ಕೊಡುತ್ತೆ ಅಂತ ನಂಬಿಕೆ. ಹಾಗಾಗಿ ಮಾಘ ಮಾಸದಲ್ಲಿ ತುಳಸಿಗೆ ಕೆಲವು ವಸ್ತುಗಳನ್ನು ಅರ್ಪಿಸೋದನ್ನು ನಿಲ್ಲಿಸ್ಬಿಡಿ. ಆ ವಸ್ತುಗಳು ಯಾವುದು ಅಂತ ನೋಡೋದಾದರೆ, ಮೊದಲನೆಯದಾಗಿ ಮಾಘ ಮಾಸದಲ್ಲಿ ತುಳಸಿ ಗಿಡಕ್ಕೆ ಅಂದರೆ ಲಕ್ಷ್ಮೀ ದೇವಿಗೆ ಕಬ್ಬಿನ ರಸವನ್ನು ಅರ್ಪಿಸಬಾರದು. ಯಾಕಂದರೆ ಧಾರ್ಮಿಕ ದೃಷ್ಟಿಕೋನದ ಪ್ರಕಾರ ಇದು ಸಸ್ಯವನ್ನು ಒಣಗಿಸುವ ಮೂಲಕ ನಮ್ಮ ಮನೆಯ ಸಮೃದ್ಧಿಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರೋ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋದಾದರೆ ಕಬ್ಬಿನ ರಸ ಜಿಗುಟಾಗಿರುತ್ತೆ, ಇದು ಮಣ್ಣಿನ ಫಲವತ್ತತೆಯ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಸಾಕಷ್ಟು ಪೋಷಣೆ ನಮ್ಮ ತುಳಸಿ ಗಿಡಕ್ಕೆ ಸಿಗೋದಿಲ್ಲ. ಹಾಗಾಗಿ ಮಾಘ ಮಾಸದಲ್ಲಿ ತುಳಸಿ ಗಿಡಕ್ಕೆ ಕಬ್ಬಿನ ರಸವನ್ನು ಅರ್ಪಿಸಬೇಡಿ. ಇನ್ನು ಒಂದು ವೇಳೆ ನೀವು ಮಾಘ ಮಾಸದಲ್ಲಿ ಪೂಜೆ ಮಾಡೋದಕ್ಕಾಗಿ ತುಳಸಿ ದಳ ಅಥವಾ ತುಳಸಿ ಮಂಜರಿಯನ್ನು ಬಳಸ್ತಾ ಇದ್ದರೆ, ಒಂದು ವಿಷಯವನ್ನು ತುಂಬ ಎಚ್ಚರಿಕೆಯಿಂದ ನೆನಪಲ್ಲಿ ಇಟ್ಕೋಬೇಕು. ಏನಂದರೆ, ಈ ತುಳಸಿ ದಳ ಅಥವಾ ಮಂಜರಿ ಎಲ್ಲಿಯೂ ಮುರಿದಿರಬಾರ್ದು, ಹಾಳಾಗಿರಬಾರ್ದು. ಹಾಳಾದ ಅಥವಾ ಮುರಿದ ಹೋದಂತಹ ತುಳಸಿ ದಳ, ತುಳಸಿಯ ಮಂಜರಿಗಳನ್ನು ಪೂಜೆಯಲ್ಲಿ ಯಾವತ್ತೂ ಬಳಸಬಾರ್ದು. ಇವುಗಳನ್ನು ಪೂಜೆಯಲ್ಲಿ ಬಳಸೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಪರಿಣಾಮ ಬೀರುತ್ತೆ, ಕೆಟ್ಟ ಫಲಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಇದು ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಸಮಸ್ಯೆಗಳನ್ನು ಸೃಷ್ಟಿಸಿಬಿಡುತ್ತೆ. ಹೀಗಾಗಿ ಯಾವಾಗಲೂ ತಾಜಾ ತುಳಸಿ ಎಲೆ, ಫ್ರೆಶ್ ಆದಂಥ ಹೂಗಳು, ಬಾಡದಂತಹ ತುಳಸಿ ಇರಬೇಕು, ಬಾಡದಂತಹ ಹೂವಿರಬೇಕು, ಅದನ್ನು ಮಾತ್ರ ಪೂಜೆಯಲ್ಲಿ ನಾವು ಬಳಸಬೇಕು. ಇನ್ನು ಮೂರನೇದಾಗಿ ನೋಡೋದಾದರೆ, ಮಾಘ ಮಾಸದಲ್ಲಿ ತುಳಸಿ ಗಿಡಕ್ಕೆ ಹಾಲು ಅಥವಾ ಹಾಲು ಮಿಶ್ರಿತ ನೀರನ್ನು ಮರೆತೂ ಕೂಡ ಹಾಕಬೇಡಿ. ಹೀಗೆ ಮಾಡೋದು ಅಶುಭ ಅಂತ ಹೇಳಲಾಗಿದೆ. ನಾವು ತುಳಸಿ ಗಿಡಕ್ಕೆ ಹಾಲನ್ನು ಅಥವಾ ನೀರು ಮಿಶ್ರಿತ ಹಾಲನ್ನು ಹಾಕೋದ್ರಿಂದ ತುಳಸಿ ಗಿಡ ಒಣಗಿ ಹೋಗಬಹುದು. ಇದನ್ನು ನಾವು ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದಾದರೆ ಹಾಲಿಗೆ ಮಣ್ಣನ್ನು ಕಲುಷಿತಗೊಳಿಸುವಂತಹ ಶಕ್ತಿ ಇದೆ. ಇದರಿಂದಾಗಿ ತುಳಸಿ ಗಿಡದ ಬೇರುಗಳು ದುರ್ಬಲ ಆಗುತ್ತೆ, ತುಳಸಿ ಒಣಗಿ ಹೋಗುತ್ತೆ. ತುಳಸಿ ಗಿಡ ಒಣಗೋದು ನಮ್ಮ ಮನೆಗೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ತುಳಸಿ ಗಿಡದ ಬೇರುಗಳನ್ನು ದುರ್ಬಲ ಮಾಡುವ ಹಾಲನ್ನು ಮಾಘ ಮಾಸದಲ್ಲಿ ತುಳಸಿಗೆ ಹಾಕಬೇಡಿ. ಇನ್ನು ಕೆಲವರು ತೆಂಗಿನ ಗಿಡಕ್ಕೆ ಉಪ್ಪು ಹಾಕೋದನ್ನು ನೋಡಿರ್ತೀವಿ. ಇನ್ನೂ ಕೆಲವರು ಇದೇ ರೀತಿ ತುಳಸಿ ಗಿಡಕ್ಕೂ ಕೂಡ ಉಪ್ಪು ಹಾಕ್ತಾರೆ. ಮಾಘ ಮಾಸದಲ್ಲಿ ತುಳಸಿ ಗಿಡಕ್ಕೆ ಉಪ್ಪು ಅಥವಾ ಉಪ್ಪಿನ ಅಂಶವಿರುವಂಥ ಯಾವುದೇ ವಸ್ತು ಹಾಕಲೇಬಾರದು. ಇದು ನಮ್ಮ ಜೀವನದ ಮೇಲೆ ಅಶುಭ ಪರಿಣಾಮ ಬೀರೇ ಬೀರುತ್ತೆ.
ಧಾರ್ಮಿಕ ನಂಬಿಕೆಯೇ ಆಗಲಿ ಅಥವಾ ವೈಜ್ಞಾನಿಕವಾದಂತಹ ಕಾರಣವಾಗಲಿ ತುಳಸಿ ಗಿಡಕ್ಕೆ ಉಪ್ಪು ಹಾಕಲೇಬಾರದು. ಯಾವಾಗ ಯಾರಾದರೂ ಒಬ್ಬರ ಜೀವನ ಚೆನ್ನಾಗಿರುತ್ತೆ, ಅದಕ್ಕೆ ಹುಳಿ ಹಿಂಡಿದರೆ ಅವರ ಜೀವನ ಹೇಗೆ ಹಾಳಾಗಿ ಹೋಗುತ್ತೆ ನೋಡಿ, ಹಾಗೇ ಚೆನ್ನಾಗಿ ಬೆಳೀತಾ ಇರೋ ಚಿಗಿತಾ ಇರೋ ತುಳಸಿ ಗಿಡಕ್ಕೆ ಉಪ್ಪನ್ನು ಹಾಕಿದಾಗ ಅದರ ಬೆಳವಣಿಗೆ ನಿಂತು ಹೋಗಿ ತುಳಸಿ ಗಿಡ ಎಲ್ಲ ಒಣಗಿ ಹೋಗುತ್ತೆ. ಇದು ನಮ್ಮ ಮನೆಯ ಏಳಿಗೆಗೆ ಶುಭ ಸಂಕೇತವಂತೂ ಅಲ್ಲ. ಹೀಗಾಗಿ ತುಳಸಿ ಗಿಡಕ್ಕೆ ಉಪ್ಪನ್ನು ಹಾಕಬೇಡಿ. ಇನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋದಾದರೆ ಉಪ್ಪು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ, ಸಸ್ಯವನ್ನು ದುರ್ಬಲಗೊಳಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಕೊನೆಯದಾಗಿ ಅಂದರೆ 5ನೇದಾಗಿ ನೀರು. ಸಂಜೆಯ ನಂತರ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರದು. ಯಾಕಂದರೆ ನಂಬಿಕೆಗಳ ಪ್ರಕಾರ ತುಳಸಿ ಮಾತೆಯು ಮುಸ್ಸಂಜೆ ಸಮಯದಲ್ಲಿ ವಿಶ್ರಾಂತಿ ಪಡೆದುಕೊಳ್ತಿರ್ತಾಳೆ. ಮುಸ್ಸಂಜೆ ಸಮಯವನ್ನು ಹೊರತುಪಡಿಸಿ ಬೆಳಗಿನ ಹೊತ್ತು ಮಧ್ಯಾಹ್ನದ ಸಮಯದಲ್ಲಿ ತುಳಸಿಗೆ ನೀರನ್ನು ಹಾಕಿ. ಇದು ಹೆಚ್ಚು ಶುಭ ಅಂತ ಕೂಡ ಹೇಳಲಾಗುತ್ತೆ. ಮಾಘ ಮಾಸದಲ್ಲಿ ತುಳಸಿಗೆ ಅತಿಯಾದ ನೀರು ಹಾಕಬೇಡಿ. ನೀರು ಅತಿಯಾದರೂ ಕೂಡ ತುಳಸಿ ಗಿಡಕ್ಕೆ ತೊಂದರೆ ಆಗುತ್ತೆ. ಅತಿಯಾದ ನೀರಿನಿಂದ ತುಳಸಿ ಗಿಡ ಕೊಳೆತು ಹೋಗುವಂಥ ಸಾಧ್ಯತೆ ಇರುತ್ತೆ. ಮಾಘ ಮಾಸ ಮತ್ತು ತುಳಸಿ ಗಿಡಕ್ಕೆ ಸಂಬಂಧಿಸಿದಂತಹ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗುವಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.